ಈ ದಿನ ನಾವು PSI, PTO, VAO, TET, CET ಪರೀಕ್ಷೆಗಳಿಗೆ ಉಪಯುಕ್ತವಾಗುವ ಸಾಮಾನ್ಯ ಕನ್ನಡ ಸಂಭವನೀಯ ಪ್ರಶ್ನೆಗಳನ್ನು ನೋಡೋಣ. 1ನೇ ಪ್ರಶ್ನೆ, ಕುಸುಮ ಬಾಲೆ ಈ ಕಾದಂಬರಿ ಕರ್ತೃ ಯಾರು? ದೇವನೂರು ಮಹಾದೇವ. ಉತ್ತರ ದೇವನೂರು ಮಹಾದೇವ. 2ನೇ ಪ್ರಶ್ನೆ, ಕನ್ನಡದ ಮೊದಲ ಗದ್ಯಕೃತಿ ಯಾವುದು? ಉತ್ತರ ವಡ್ಡಾರಾಧನೆ. 3ನೇ ಪ್ರಶ್ನೆ, ಭೂಜಾತೆ ಯಾರೆಂದರೆ? ಉತ್ತರ ಸೀತೆ. 4ನೇ ಪ್ರಶ್ನೆ ಬಂದ್ಬಿಟ್ಟು ಚಂಪಕಮಾಲಾ ವೃತ್ತದಲ್ಲಿರುವ ಗಣಗಳ ಸಂಖ್ಯೆ ಎಷ್ಟು? ಉತ್ತರ 7 ಗಣ. 5ನೇ ಪ್ರಶ್ನೆ, ಸಿರಿಸಂಪಿಗೆ ನಾಟಕದ ಕರ್ತೃ ಯಾರು? ಉತ್ತರ ಚಂದ್ರಶೇಖರ್ ಕಂಬಾರ್. 6ನೇ ಪ್ರಶ್ನೆ, ವಚನ ಎಂದರೆ? ಉತ್ತರ ಮಾತು. 7ನೇ ಪ್ರಶ್ನೆ, ಬೆಟ್ಟ ಪ್ಲಸ್ ತಾವರೆ, ಬೆಟ್ಟದಾವರೆ ಇದು ಯಾವ ಸಂಧಿಗೆ ಉದಾಹರಣೆಯಾಗಿದೆ? ಉತ್ತರ ಆದೇಶ ಸಂಧಿಗೆ ಉದಾಹರಣೆಯಾಗಿದೆ. 8ನೇ ಪ್ರಶ್ನೆ, ಖಗ ಪದದ ಅರ್ಥ? ಉತ್ತರ ಪಕ್ಷಿ. 9ನೇ ಪ್ರಶ್ನೆ, ಹೆಬ್ಬಂಡೆ ಪದದ ಗುಣವಾಚಕ? ಇದರ ಉತ್ತರ ಹಿರಿದು. 10ನೇ ಪ್ರಶ್ನೆ, ಕರ್ಬುಗೆ ಇದರ ಗುಣವಾಚಕ? ಉತ್ತರ ಕಪ್ಪು. 11ನೇ ಪ್ರಶ್ನೆ, ಜನರು ಪ್ಲಸ್ ಎಲ್ಲ ಜನರೆಲ್ಲ ಇದು ಯಾವ ಸಂಧಿಗೆ ಉದಾಹರಣೆಯಾಗಿದೆ? ಉತ್ತರ ಲೋಪ ಸಂಧಿಗೆ ಉದಾಹರಣೆಯಾಗಿದೆ. 12ನೇ ಪ್ರಶ್ನೆ, ಪರ್ವ ಪದದ ತದ್ಭವ? ಉತ್ತರ ಹಬ್ಬ. 16ನೇ ಪ್ರಶ್ನೆ, ಇವರು ರತ್ನತ್ರಯರು? ಉತ್ತರ ಪಂಪ, ಪೊನ್ನ, ರನ್ನ. 17ನೇ ಪ್ರಶ್ನೆ, ಪಂಪನಿಗೆ ಆಶ್ರಯ ನೀಡಿದ ರಾಜ ಯಾರು? ಉತ್ತರ ಅರಿಕೇಸರಿ. 18ನೇ ಪ್ರಶ್ನೆ, ಅನಕ್ಷರಸ್ಥರು ಕಟ್ಟಿ ಹಾಡಿದ ಸಾಹಿತ್ಯ ಯಾವುದು? ಅಂದರೆ ಉತ್ತರ ಜನಪದ ಸಾಹಿತ್ಯ ಅಂತ ಕರೀತಾರೆ. 19ನೇ ಪ್ರಶ್ನೆ, ಹಳೆಗನ್ನಡದ ಸಪ್ತಮಿ ವಿಭಕ್ತಿ ಪ್ರತ್ಯಯ? ಉತ್ತರ ಓಳ್. 20ನೇ ಪ್ರಶ್ನೆ, ಅಸು ಪದದ ಸಮಾನಾರ್ಥಕಗಳು? ಉತ್ತರ ಬಂದ್ಬಿಟ್ಟು ಪ್ರಾಣ ಮತ್ತು ಜೀವ.